ತಡೆಯಲಾರೆ ಶೋಕವ. ಶೋಧಿಸಲಿ, ಇನ್ನೆಲ್ಲಿ ಶೋಧಿಸಲಿ? ಪುರದ ನಾನಾ ಭಾಗಗಳಲ್ಲದೆ ಎಲ್ಲ ಭವನಗಳಲ್ಲಿಯೂ ಹುಡುಕಿ ನೋಡಿದೆನು, ಎಲ್ಲಿಯೂ ಜಗನ್ಮಾತೆಯವರ ದರ್ಶನವಾಗಲಿಲ್ಲವಲ್ಲ. ಇರಲಿ, ಏನು ಮಾಡುವುದು? ಇರಲಿ, ಇನ್ನೂ ಸ್ವಲ್ಪ ಮುಂದೆ ಹೋಗಿ ಹುಡುಕಿ ನೋಡುವೆನು. ಏನಿದು? ಹುಡುಕುತ್ತಾ ಹುಡುಕುತ್ತಾ ರಾವಣನ ಅಂತಃಪುರಕ್ಕೆ ಬಂದೆನಲ್ಲ. ಚೀ ಚಿ 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 ಚಿ. ಇಲ್ಲಿ ಆದರೂ ಅನೇಕ ಸ್ತ್ರೀಯರು ಪಾನಮತ್ತರಾಗಿ ಮೈ ಮೇಲೆ ವಸ್ತ್ರವಿಲ್ಲದೆ ಹರಿವಿಲ್ಲದೆ ಬಿದ್ದಿರುವರು. ರಾಮ 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 ರಾಮ. ನೋಡಲಾರೆ ನೋಡಲಾರೆ. ಆ ಪಾರ್ಶ್ವದಲ್ಲೇನಾದರೂ ಮಾತೆಯವರು ಇರಬಹುದೇ? ಇರಲಿ, ಹುಡುಕಿ ನೋಡುವೆನು. ಹಾ ರಾಮಚಂದ್ರ, ಧನ್ಯಾಸ್ಮಿ ಧನ್ಯಾಸ್ಮಿ ತಂದೆ, ಧನ್ಯಾಸ್ಮಿ. ಸೀತಾಮಾತೆಯವರು ಸಿಕ್ಕಿದರು, ಜಗನ್ಮಾತೆಯ ದರ್ಶನವಾಗಿತು. ಇಂದಿಗೆ ನನ್ನ ದೂತತ್ವವು ಸಾರ್ಥಕವಾಯಿತು. ಇರಲಿ, ಮತ್ತೊಂದಾವರ್ತಿ ಮಾತೆಯವರ ದರ್ಶನವನ್ನು ಮಾಡಿಕೊಂಡು ಹೋಗುವೆನು.
ಮೋಸವಾಗಿತು ಆಯಿದೆ ಮೋಸ ಆಗಿದೆ. ರಾಮ 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 ರಾಮಚಂದ್ರ ಪ್ರಭು ಶ್ರೀರಾಮಚಂದ್ರ, ನಾನೇನು ಅಪರಾಧವನ್ನು ಮಾಡಿದೆ ಸ್ವಾಮಿ? ಇಂತಹ ದೃಶ್ಯಗಳನ್ನು ಕಣ್ಣಲ್ಲಿ ನೋಡಲೆಂದೆ ನನ್ನ ನಿಲ್ಲಿಗೆ ಕಳಿಸಿದೆಯ ಪ್ರಭು. ಅಯ್ಯೋ ಅಯ್ಯೋ, ತ್ರಿಲೋಕ ಪಾವನಳಾದ ಸೀತಾ ಮಾತೆಯು ಈ ದುರುಳನ ಪಕ್ಕದಲ್ಲಿ ಮಲಗಿರುವಳಲ್ಲ. ಅಮ್ಮ ತಾಯಿ, ನನ್ನಪ್ಪ ಶ್ರೀರಾಮಚಂದ್ರನು ದಟ್ಟರಣ್ಯದಲ್ಲಿ ಅನ್ನ ಆಹಾರಗಳಿಲ್ಲದೆ ನೆಮ್ಮದಿ ನಿತ್ಯಗಳನ್ನು ತ್ಯಜಿಸಿ ಅನವರತವು ಏನಮ್ಮ ಜಾನಕಮ್ಮ, ಅನವರತವು ಸೀತಾ ಜಾನಕಿ ವೈದೇಹಿ ಎಂದು ಗೋಳಾಡುತ್ತ ಪರಿತಪಿಸುತ್ತಿರುವಾಗ ಅಂತಹ ಮಹಿಮಾ ಪುರುಷನ ಧರ್ಮಪತ್ನಿ ಎಂದೆನಿಸಿದ ನೀನು ಏನಮ್ಮ, ಆ ಮಹಿಮಾ ಪುರುಷನ ಧರ್ಮಪತ್ನಿ ಎಂದೆನಿಸಿದ ನೀನು ಈ ದುರುಳನ ವೈಭವಕ್ಕೆ ಮರುಳಾದೆ ಏನಮ್ಮ. ಅಮ್ಮ ಜಾನಕಮ್ಮ, ನಿನ್ನಂತವರ ಪಾಡೆ ಈಗಾದ ಮೇಲೆ ಇನ್ನು ಈ ಪ್ರಪಂಚದ ಸಾಮಾನ್ಯ ಸ್ತ್ರೀಯರ ಪಾಡೇನು ತಾಯಿ, ಪಾಡೇನಮ್ಮ. ಏನು ಮಾಡಲಿ ರಾಮಚಂದ್ರ, ಈ ದೃಶ್ಯವನ್ನು ನೋಡುವ ಮೊದಲೇ ಈ ಪಾಪಿಯ ಕರ್ಮ ಕಣ್ಣುಗಳು ಸಿಡಿದು ಹೋಗಬಾರದು. ಏನು ಮಾಡಲಿ ಮಾಡುವುದಿನ್ನೇನು? ಇವರಿಬ್ಬರನ್ನು ಒಂದೇ ಎಡೆಗೆ ಸೆಡೆ ಬಡಿಯಲೇ ಇಲ್ಲ. ರಾಮಾಜ್ಞೆ ನನಗಿಲ್ಲ. ಏನಿದು? ಮೊದಲೇ ಮಂಗಬುದ್ಧಿ, ಚಿತ್ತ ಚಾಂಚಲ್ಯದಿಂದ ಈ ರೀತಿ ಮಾತನಾಡುತ್ತಿರುವೆನಲ್ಲ. ಶ್ರೀರಾಮಚಂದ್ರನು ಜಗನ್ಮಾತೆಯವರ ದರ್ಶನವಾದಾಗ ಕೆಲವು ಕುರುಹುಗಳನ್ನು ತಪ್ಪದೆ ಶೋಧಿಸಿ ನೋಡೆಂದು ಹೇಳಿದ್ದಳು. ಅಯ್ಯಯ್ಯೋ, ಅವುಗಳನ್ನು ತಿಳಿಯದೆ ಹರಿಯದೆ ಹಾಡಿದ ಮಾತುಗಳನ್ನು, ಮಾಡಿದ ಅಪರಾಧವನ್ನು ಕ್ಷಮಿಸು ತಂದೆ. ಇರಲಿ, ಒಮ್ಮೆ ಕುರುಹುಗಳನ್ನು ಶೋಧಿಸಿ ನೋಡುವೆನು. ಆಹಾ, ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ. ರಾಮಚಂದ್ರ, ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಮತ್ಸಲಾಂಜನವಿಲ್ಲ ಮುಂಗೈಯ ಮೇಲೆ, ಮತ್ತೆರಡು ಮಣಿಯಿಲ್ಲ ಸೀತೆ ಇವಳಲ್ಲ. ರಾಮ ವಿಧವತ್ವ ಸೂಚಿಸುತ್ತಿದೆ ಎಡತಲೆಯಷ್ಟಿದೆ. ವಿಧವತ್ವ ಸೂಚಿಸುತ್ತಿದೆ ಎಡತಲೆಯ ಹಿಂದೆ. ಸೀತೆ ಇವಳಲ್ಲ, ಭುಜಾತೆ ಇವಳಲ್ಲ. ರಾಮ
ರಾಮಚಂದ್ರ ಎಲ್ಲಿ ಹುಡುಕಿದರು ಜಗನ್ಮಾತೆಯವರ ದರ್ಶನವಾಗಲಿಲ್ಲವಲ್ಲ. ಒಡೆಯನ ಅವಧಿಯಾದರೂ ಮುಗಿಯುತ್ತಾ ಬಂದಿತು. 1 ಮಾಸದ ಅವಧಿಯಲ್ಲಿ ಸೀತಾಮಾತೆಯವರ ಕುಶಲ ವಾರ್ತೆಯನ್ನು ತರುವುದಾಗಿ ಬಂದ ನಾನು ಈ ರೀತಿ ರಿಕ್ತ ಹಸ್ತದಿಂದ ಹಿಂದಿರುಗಿದರೆ ನನ್ನೊಡೆಯ ಸುಗ್ರೀವರಾಜನು ವಚನಭ್ರಷ್ಟನಾಗುವನು. ಮಾತೆಯವರು ಸಿಗಲಿಲ್ಲವೆಂದು ಹೇಳಿದರೆ ಶ್ರೀರಾಮಚಂದ್ರನು ವಿರಹ ವೇದನೆಯಿಂದ ಪ್ರಾಯೋಪವೇಶ ಮಾಡಿಕೊಳ್ಳುವನು. ಇಷ್ಟಾದರೆ ಲಕ್ಷ್ಮಣ ಸ್ವಾಮಿಯು ಜೀವಿಸುವನೇ? ಅಯ್ಯೋ, ಈ ಘೋರ ಸಂಗತಿ ಏನಾದರೂ ಅಯೋಧ್ಯೆಗೆ ತಿಳಿದರೆ ಅಲ್ಲಿ ಅವರೆಲ್ಲರೂ ಸಾಯುವರು. ನಾನೊಬ್ಬ ಈ ರೀತಿ ರಿಕ್ತ ಆಸ್ತನಾಗಿ ಹಿಂದಿರುಗಿದ್ದೆ ಆದರೆ ಇಷ್ಟೆಲ್ಲ ಅನರ್ಥಗಳಿಗೆ ಕಾರಣವಾಗಬಹುದು. ಏನು ಮಾಡಲಿ ಮಾಡುವುದಿನ್ನೇನು? ಈ ಲಂಕಾ ನಗರವನ್ನು ಒಳಗೊಂಡ ತ್ರಿಕುಟಾಚಲ ಪರ್ವತವನ್ನೇ ನನ್ನ ಲಾಂಗುಲಿನಿಂದ ವ್ಯಾಧಿಸಿ ತೆಗೆದುಕೊಂಡು ಹೋಗಿ ಶ್ರೀರಾಮಚಂದ್ರನ ಪಾದದ ಮುಂದಿಡುವೆನು. ಅವರೇ ಹುಡುಕಿಕೊಳ್ಳಲಿ ಜಗನ್ಮಾತೆಯವರನ್ನು. ಜೈ ಜೈ ರಘುವೀರ ಸಮರ್ಥ. ಆಂಜನೇಯ, ಈ ಋತುರಾಚಲ ಪರ್ವತವನ್ನು ಕೀಳಬೇಡ. ಅಶೋಕವನಕ್ಕೆ ಹೋಗು, ಸೀತಾಮಾತೆಯ ಸಂದರ್ಶನವಾಗುವುದು. ಧನ್ಯೋಸ್ಮಿ ರಾಮ ಸಾಯಿತ. ಏನಿ ಮನಸ್ಸಿನ ಕಳವಳ? ತ್ರಿಮೂರ್ತಿ ಶಕ್ತಿ ದೇವತೆಗಳಿಗಿಂತ ರೂಪವತಿ ಮಂಡೋದರಿ ಇದ್ದರು ಮನಸ್ಸಿಗೆ ನೆಮ್ಮದಿ ಇಲ್ಲ. ಮೃಷ್ಟಾನ್ನ ಸೇವಿಸಿದರು ತೃಪ್ತಿ ಇಲ್ಲ. ಹಂಸ ತಾಲಿ ಕಲ್ಪದೋಳ್ ಪೌಡಿಸಿದರು ಸುಖ ನಿದ್ರೆ ಇಲ್ಲ. ಅದ್ಯಾವುದೋ ಬಿಡಲಾರದ ಸಂಕಷ್ಟಕ್ಕೆ ಸಿಲುಕಿ ನೊಂದಿದೆ ನನ್ನ ಈ ಮನ. ಇದಕ್ಕೆ ಕಾರಣ ಜಾನಕಿಯನ್ನು ಅಪಹರಿಸಂತೆಂದು ಶೋಕವಿಲ್ಲದ ಅಶೋಕವನದಲ್ಲಿರಿಸಿ ಶೋಕದಪ್ತಳಾದ ಜಾನಕಿಯನ್ನು ನೋಡುತ್ತಾ ನನ್ನನ್ನೇ ನಾನು ಹರಿದವನಾಗಿದ್ದೇನೆ. ಏನು ಮಾಡಲಿ? ಆಕೆಯನ್ನು ಬಲಾತ್ಕರಿಸಲೇ? ಶಿವ ಎಂತ ನೀಚ ಕೃತ್ಯ! ಸುಮ್ಮನಿರಲೇ. ದಹಿಸುತ್ತಿದೆ ಪ್ರೀತಿ. ಯಾವ ಪ್ರೀತಿ? ಅದ್ಯಾವ ಮೋಹ? ಏನಾದರೂ ಸರಿ, ನನ್ನ ಗುರಿ ಸಾಧಿಸಲೇಬೇಕು. ನಳಿನಾಕ್ಷಿಣಿಯನ್ನು ಹೊಂದಿ ನನ್ನ ಮನಸ್ಸಿನ ಕಾಂತಾರವನ್ನು ನಿವಾರಣೆ ಮಾಡಿಕೊಳ್ಳುತ್ತೇನೆ.
ಬಂಧನದಲ್ಲಿರಬೇಕು. ಈ ಜನ್ಮದಲ್ಲಿ ನಿನ್ನ ಮುಖ ಕಮಲವು ನೋಡುವ ಭಾಗ್ಯವು ನನಗೆ ಲಭಿಸುವುದೇ. ರಾಮಚಂದ್ರ, ನನಗೆ ಬಂದು ನನ್ನನ್ನು ಕಾಪಾಡು, ಕಾಪಾಡು. ರಾಜಾದಿರಾಜ ರಾಜ ಮಾರ್ತಾಂಡ ರಾವಣ ಸಾರ್ವಭೌಮ ಎಲೆ ಅಕಾರ ಮಕರರೇ, ಪ್ರಭು. ನನ್ನ ಆಜ್ಞೆಯಾಗುವ ತನಕ ಇಲ್ಲಿಗೆ ಯಾರೂ ಬರಬಾರದು. ಆಜ್ಞೆ ಪ್ರಭು. ಹಾ ಹಾ, ಏನು ರೂಪು, ಏನು ಲಾವಣ್ಯ. ಈಕೆಯನ್ನು ಸೇರದ ಪುರುಷನ ಜನ್ಮವೇ ವ್ಯರ್ಥವಲ್ಲವೇ? ಜಾನಕಿ, ಬಹು ದಿನದಿಂದ ಪ್ರೇಮಕ್ಕಾಗಿ ಹಂಬಲಿಸುತ್ತಿರುವ ನನ್ನ ಮನದಾಸೆಯನ್ನು ಪೂರ್ಣ ಮಾಡು. ನನ್ನನ್ನು ಕಾಡದೆ ನನ್ನ ಪಟ್ಟಧರಿಸಿ ಆಗು ಬಾ. ನನ್ನ ಸೇವಕಿಯರು ನಿನ್ನನ್ನು ಗಂಧ ಪುಷ್ಪಗಳಿಂದ ಅಲಂಕರಿಸುವರು. ನನ್ನ ಪಟ್ಟಧರಿಸಿಯು ನಿನಗೆ ದಾಸಿಯಾಗುವಳು. ಹೆಚ್ಚೇನು, ಚಕ್ರವರ್ತಿ ಸಾರ್ವಭೌಮನಾದ ನಾನು ನಿನಗೆ ದಾಸನಾಗುವೆನು. ಇಂತಹ ಮಾತುಗಳನ್ನಾಡಲು ನಿನಗೆ ನಾಚಿಕೆಯಾಗುವುದಿಲ್ಲವೇ? ರಾಮಚಂದ್ರ, ಈ ದುರುಳನ ದುರ್ವಾಕ್ಯಗಳಿಗೆ ಆಸ್ಪದ ಕೊಟ್ಟು ಇನ್ನೂ ಸುಮ್ಮನಿರುವೆಯ? ಇಲ್ಲವೋ ದುರಾತ್ಮ, ಜಾನಕಿ, ನೀನು ನನ್ನ ಕರೆದಂತು ನನ್ನನ್ನು ಸ್ವಾಮಿಗೆ ಏನಾದರೂ ತಿಳಿದರೆ ನಿನ್ನನ್ನು ಸುಮ್ಮನೆ ಬಿಡುವರೇನು? ನನ್ನ ಮಾತನ್ನು ಕೇಳು. ನನ್ನನ್ನು ನನ್ನ ಸ್ವಾಮಿಗೆ ಒಪ್ಪಿಸಿ ಕೀರ್ತಿಯನ್ನು ಹೊಂದುವೆ, ಶ್ರೇಯಸ್ಸನ್ನು ಗಳಿಸುವೆ. ಜಾನಕಿ, ಆ ರಾಮನೊಡನೆ ಕಳೆದ ದುರ್ದಿನಗಳನ್ನು ಮರೆತು ಬಿಡು. ನನ್ನ ಪಟ್ಟಧರಿಸಿ ಆಗು ಬಾ. ಎಲ್ಲವೂ ದುರಾತ್ಮ, ಶ್ರೀರಾಮಚಂದ್ರನಿಗೆ ಪಾದ ಧೂಳಿಗೂ ಸಮನಲ್ಲದ ನೀನು ನನ್ನನ್ನು ಕರೆತಂದದ್ದು ಶ್ರೀರಾಮಚಂದ್ರನಿಗೆ ಏನಾದರೂ ತಿಳಿದರೆ ನಿನ್ನ ಉದರವನ್ನೇ ಸೀಳಿ ಬಿಡುವರು. ಜಾನಕಿ, ಈ ಸಾಗರವನ್ನು ದಾಟಿ ಬರಲು ಅಸಮರ್ಥನು. ಹಾ ಏಡಿಯಾದ ರಾಮನನ್ನು ಮರೆತು ಬಿಡು, ನನ್ನ ಪಟ್ಟಧರಿಸಿಯಾಗು ಬಾ. ಎಲ್ಲವೋ ದುರಾತ್ಮ, ನನ್ನನ್ನು ಕರೆತಂದದ್ದು ನನ್ನ ಸ್ವಾಮಿಗೆ ಏನಾದರೂ ತಿಳಿದರೆ ನಿನ್ನನ್ನು ಸುಮ್ಮನೆ ಬಿಡುವರೆ? ಅಲ್ಲದೆ ಅಸುರ ಸಂಹಾರಕ್ಕಾಗಿ ಅವತರಿಸಿ ಬಂದ ನನ್ನ ಸ್ವಾಮಿಗೆ ಎದೆಗುಟ್ಟಿ ನಿಲ್ಲಬಲೆಯ? ಈಗಲೂ ಕಾಲವು ಮೀರಿಲ್ಲ. ನನ್ನನ್ನು ನನ್ನ ಸ್ವಾಮಿಗೆ ಒಪ್ಪಿಸಿ ಕೀರ್ತಿಯನ್ನು ಒಂದು ಶ್ರೇಯಸ್ಸನ್ನುಗೊಳಿಸಿ. ಜಾನಕಿ, ಸಾಕು ಮಾಡು ನಿನ್ನ ಬಿರುನುಡಿಗಳನ್ನು. ನನ್ನ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಲೋಕವೇ ಅಚ್ಚರಿ ಬಿಡುವುದು. ಇಂಥ ನಾನು ನಿನ್ನ ರಾಮನಿಗೆ ಅದರ ತಕ್ಕವನಲ್ಲ. ಇನ್ನು ನಿನ್ನನ್ನು ರಕ್ಷಿಸಬಲ್ಲರು ಯಾರೂ ಇಲ್ಲ. ಏನು?
ಈ ಅಶೋಕವನದಲ್ಲಿ ನೀನಾಗಿ ಒಲಿದರೆ ಸರಿ, ಇಲ್ಲವಾದರೆ ನಾನಾಗಿ ಬಲತ್ಕರಿಸಬಹುದು. ಎಚ್ಚರಿಕೆ. ನನ್ನನ್ನು ರಕ್ಷಿಸುವರು ಯಾರೂ ಇಲ್ಲವೇ? ಜಾಗೃತರಾಗಿ ಎಚ್ಚರದಿಂದಿರಿ ಅಷ್ಟದಿಕ್ಪಾಲಕರೇ. ಈ ದುರುಳನು ನನ್ನನ್ನು ಅಪಹರಿಸಿರುವೆ, ನನ್ನನ್ನು ಸ್ಪರ್ಶ ಮಾಡಿದನು. ಅಷ್ಟರೊಳಗೆ ನಿನ್ನ ಗರ್ಭ ಒಡೆದು ಇಬ್ಬಾಗವಾಗಿ ಈ ಅಭಾಗಿನಿ ಪುತ್ರಿಯನ್ನು ನಿನ್ನ ಗರ್ಭದಲ್ಲಿ ಧರಿಸಿಕೋತಾಯಿ. ಜಾನಕಿ, ನಯ ವಿನಯದಿಂದ ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ, ನೀನಾಗಿ ಒಲಿದರೆ ಸರಿ, ಇಲ್ಲವಾದರೆ ನಾನಾಗಿ ಬಲಾತ್ಕರಿಸಬೇಕಾಗುವುದು. ದೂರ ನಿಲ್ಲು ಘಾತುಕ, ನನ್ನ ನೆರಳನ್ನು ಸಹ ಮುಟ್ಟಲು ನೀನು ಅಸಮರ್ಥನು. ನಾನು ಅಸಮರ್ಥನೆ, ನೋಡಲಾರೆ, ಸಹಿಸಲಾರೆ. ಜಾನಕಿ, ವೇದವತಿಯ ಶಾಪವನ್ನು ಮರೆತಿರುವಿಲ್ಲ. ಸೀತೆಯನ್ನು ಅಪಹರಿಸಿದಂತೆ ನನ್ನನ್ನು ಯಾರಾದರೂ ಅಪಹರಿಸಿದರೆ ಸುಮ್ಮನೆ ಬಿಡುತ್ತಿದ್ದರೇನು? ಮಂಡೋದರಿ, ಎಂತ ಹಠವಾದಿಯ ನೀನು! ಸ್ವಯಂವರ ಸಭೆಯಲ್ಲಿ ರಾಮನು ಶಿವಧನಸ್ಸನ್ನು ಮುರಿದು ಸೀತೆಯನ್ನು ಪಡೆದಾಗ ಒಂದು ಸಾರಿ ತಲೆಬಾಗಿದೆ. ನನ್ನ ತಂಗಿ ಶೂರ್ಪನಖ ದೇವಿ ರೋಧಿಸುತ್ತಾ ಬರುತ್ತಿದ್ದಾಗ ಕಿವಿ ಮೂಗಳನ್ನು ಕಳೆದುಕೊಂಡು ಅಪಮಾನಿತಳಾದಾಗ ಮತ್ತೊಂದು ಸಾರಿ ತಲೆಬಾಗಿದೆ. ಇವೆರಡು ಸೀತೆಯನ್ನು ಅಪಹರಿಸುತ್ತೆಂದು ಇವೆರಡು ಅಪಮಾನಗಳಿಗೂ ಪ್ರತಿಶೋಧವಾಯಿತೆಂದು ಸಂತುಷ್ಟನಾದರೆ, ಆದರೆ ಇಂದು ನಿನ್ನ ವರ್ತನೆಯಿಂದ ನನ್ನ ಆಸೆಗಳು ಭಂಗವಾಯಿತು. ಆಸೆಗಳೆಲ್ಲವೂ ನಾಶವಾಗಿ ಹೋಗಲಿ. ಅವು ನಾಶವಾಗುವುದು ನನ್ನ ದೇಹದಂತೊಡನೆ. ನಡೆ ನೀನು ಅಂತಃಪುರಕ್ಕೆ. ಬನ್ನಿ ಸ್ವಾಮಿ. ನಡೆ ನೀನು, ನಡೆ. ಪ್ರಾಣೇಶ್ವರ, ನೀವೆಲ್ಲಿರುವಿರೋ ನಾನು ಸಹ ಅಲ್ಲೇ ಇರುವೆನು, ನಡೀರಿ. ಸ್ವಾಮಿ, ಈ ಸೀತೆಯಲ್ಲಿ ಯಾವ ಆಸೆಯನ್ನು ಬಯಸಿ ಇವಳನ್ನು ಅಪಹರಿಸಿಕೊಂಡು ಬಂದಿರುವಿರಿ? ಮಂಡೋದರಿ, ನನ್ನ ಬಯಕೆ ಈಡೇರಿಸಲು ನನ್ನ ಬಯಕೆ ಏನೆಂಬುದು ಅರಿಯಲು ನೀನು ಅಸಮರ್ಥಳು. ನನ್ನ ಬಯಕೆ ಈಡೇರಿಸಲು ಭೂಲೋಕದಲ್ಲಿ ಭೂಜಾತರೊಳೆಯದೆ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪ್ರಭು, ಹೈತ ದೃಷ್ಟಿಯಿಂದ ಯಾವ ವರ್ಷವನ್ನು ಎಣಿಸಬೇಡ. ಹಾಗೆ ನೀನು ಎಣಿಸುವುದಾದರೆ ಸೀತೆಯು ನನ್ನ ಯೋಗ್ಯತೆಗೆ ಯಾವುದಕ್ಕೂ ಹೋಗುವುದಿಲ್ಲ. ವಯೋಧರ್ಮವನ್ನು ಗುಣಿಸಿ ನೋಡಿದರೆ ನಾನು ಸೀತೆಯ ಮುತ್ತಜ್ಜನ ಕಾಲದವನು. ಇನ್ನು ಕುಲವನ್ನು ಪರೀಕ್ಷಿಸಿದರೆ ಸೀತೆಗೆ ಕುಲವೇ ಇಲ್ಲ. ಭೂಗರ್ಭದಲ್ಲಿ ಜನಿಸಿದವಳು. ತಂದೆ ಯಾರು, ತಾಯಿ ಯಾರು ಅರಿದವಳು. ನಾನು ಪೌಲಸ್ತ್ಯ ವಂಶ ಕುಲ ವಂಶೃತ. ಇನ್ನು ರೂಪದಲ್ಲಿ ನೋಡೋಣ ಎಂದರೆ ನಾನು ಸುರನರ ಅಸುರ, ಅತ್ತಿತ್ತ ಸಮಾನನು. ಹಾಗಾದ್ರೆ ಇದು ಯಾವ ಅನುಬಂಧ ಸ್ವಾಮಿ? ಇವಳನ್ನು ಕದ್ದು ತರಲು ನಿಮಗೆ ಯಾವ ಅನುಬಂಧವು ಪ್ರೇರೇಪಿಸಿತು? ಅದು ಜನ್ಮ ಜನ್ಮದ ಅನುಬಂಧ. ಈ ಯುಗದಲ್ಲಿ, ಈ ಲೋಕದಲ್ಲಿ ಮತ್ಯಾವ ಹೆಣ್ಣು ನನಗೆ ನೀಡಲಾರದ ನಿತ್ಯಾನಂದ ಸುಖ ಕೊಡುವ ದಾತೆ ಈ ಸೀತೆ. ಸ್ವಾಮಿ, ತಾವು ಹೇಳಿದ ಮಾತಿನ ಅರ್ಥವೇ ನನಗೆ ತಿಳಿಯಲಿಲ್ಲ. ಅದು ತಿಳಿಯುವುದೂ ಇಲ್ಲ. ಅರ್ಥದೊಳಗಿನ ನಿಜದರ್ಥ ತಿಳಿದೊಡೆ ನಿನ್ನ ಪತಿಯ ಅವತಾರವು ವ್ಯರ್ಥವಾಗಿ ಹೋಗುವುದು. ವಾದವನ್ನು ಸಾಕು ಮಾಡು. ನಿಜವಾದುದನ್ನು ಮಾಡಿ ಪಡೆಯಲು ಅವಕಾಶ ಕಲ್ಪಿಸಿಕೊಡು. ಅಡ್ಡ ನಿಲ್ಲಬೇಡ ಮಂಡೋದರಿ. ಸ್ವಾಮಿ, ವೇದವತಿಯ ಶಾಪವನ್ನು ಮರೆತು ಈ ರೀತಿ ಮಾತನಾಡುತ್ತಿರುವಿರಾ? ಅದು ನನ್ನ ಪರಭಾವ ನಡೆ. ನೀನು ಇನ್ನು ಅಂತಃಪುರಕ್ಕೆ.
ಜಾನಕಿ, 1 ಮಾಸದ ಅವಧಿಯನ್ನು ನಿನಗೆ ಕೊಟ್ಟಿದ್ದೇನೆ. ಅಷ್ಟರಲ್ಲಿ ನೀನಾಗಿ ಒಲಿದರೆ ಸರಿ, ಇಲ್ಲ ಆದರೆ ನಿನ್ನನ್ನು ಕತ್ತರಿಸಿ ದಿಕ್ಕುಗಳಿಗೂ ಚೆಲ್ಲಿ ಬಿಡುತ್ತೇನೆ. ನಾನಿನ್ನು ಹೋಗಿ ಬರುವೆ. ಅಯ್ಯೋ, ಈ ಪಾಪಿಗಳ ಮಧ್ಯೆ ಬದುಕುವುದಕ್ಕಿಂತ ಈ ನನ್ನ ನೀಳವಾದ ಜಡಿಯಿಂದ ಪ್ರಾಣ ತ್ಯಾಗ ಮಾಡುವುದೇ ಲೇಸು. ಲಕ್ಷ್ಮಣ ಸಹಿತ ರಾಮಂ ಕ್ಷೇಮಂ ಶ್ರೀರಾಮಂ ಸುಕ್ಷೇಮಂ. ಶ್ರೀರಾಮಚಂದ್ರನು ಲಕ್ಷ್ಮಣ ಸ್ವಾಮಿಯು ನನ್ನೊಡೆಯ ಸುಗ್ರೀವರಾಜನ ಜೊತೆಯಲ್ಲಿ ಕ್ಷೇಮದಿಂದಿರುವರು ತಾಯಿ, ಕ್ಷೇಮದಿಂದಿರುವರು. ಇದೇನಿದು? ನಾನೇನಾದರೂ ಸ್ವಪ್ನವನ್ನು ಕಾಣುತ್ತಿರುವೆನೆ? ಸ್ವಪ್ನದಲ್ಲಿ ಕಪಿಗಳನ್ನು ಕಂಡರೆ ಅಮಂಗಳವೆಂದು ಹೇಳುವರು. ರಾಮಚಂದ್ರ, ನಿನಗೆ ಯಾವ ಅಮಂಗಳವೂ ಆಗದಿರಲಿ. ಅಮ್ಮ, ರಘುನಂದನ ಕಡೆಯಿಂದ
ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಮುದಿಯಲ್ಲಿ ಈಶ್ವರ ಪ್ರಣೀತವಾದ ವಾಯುದೇವನ ವರಪ್ರಸಾದದಿಂದ ಜನಿಸಿರುವ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಮಾರುತಿ ಎಂತಲೂ ವಾಯುಪುತ್ರನೆಂತಲೂ ಕರೆಯುವರು ತಾಯಿ. ಅಮ್ಮ, ಸುಗ್ರೀವರಾಜನಿಂದ ನೇಮಿತಗೊಂಡು ನಿಮ್ಮನ್ನು ಹುಡುಕಲು ಬಂದಿರುವ ಶ್ರೀರಾಮದೂತನಮ್ಮ ನಾನು. ಜಲಸ್ಥಾನದಲ್ಲಿ ಆ ದುರ್ವನಾದ ರಾವಣನು ಅಪಹರಿಸಿ ತಂದಿರುವ ಜಾನಕಿ ದೇವಿಯವರು ತಾವೇ ಆಗಿದ್ದ ಪಕ್ಷದಲ್ಲಿ ನಿಜಾಂಶವನ್ನು ತಿಳಿಸಿ ತಾಯಿ, ನಿಮ್ಮೊಡನೆ ಗೋಪ್ಯವಾದ ವಿಚಾರಗಳನ್ನು ತಿಳಿಸಬೇಕಾಗಿರುವುದಮ್ಮ. ಈತನ ನಯವಿನಯಗಳು ನೋಡಿದ್ದರೆ ಶತ್ರು ಪಕ್ಷದವನಲ್ಲವೆಂದು ತೋರುವುದು. ಇರಲಿ, ನನ್ನ ನಿಜಾಂಶವನ್ನೇ ಹೇಳಿವೆ. ಅಯ್ಯ ಕಪಿವೀರ, ಈ ದುರುಳರನಿಂದ ಅಪಹರಿಸಲ್ಪಟ್ಟ ನಿರ್ಭಾಗ್ಯ ಸೀತೆಯು ನಾನೇ. ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ. ಇಂದಿಗೆ ನನ್ನ ವಂಶವು ಪಾವನವಾಯಿತು, ನನ್ನ ದೂತತ್ವವು ಸಾರ್ಥಕವಾಯಿತಮ್ಮ, ಸಾರ್ಥಕವಾಯಿತು. ಅಯ್ಯ ಅಮ್ಮ ಮಾರುತಿ, ಅಮ್ಮ, ನೀನಾದರೂ ವಾನರನು, ನನ್ನ ಸ್ವಾಮಿಯಾದರೂ ನರನು. ನಿಮ್ಮಿರುವರಿಗೂ ಸಖ್ಯವಾದ ಬಗೆಯಾದರೂ ಹೇಗೆ? ಪೂರ್ವ ವೃತ್ತಾಂತವನ್ನು ತಿಳಿಯಬಹುದೇ? ಹಾಗೆ ಅಲ್ವಾ? ಆಗಲಿ ತಾಯಿ. ಅನುಜ ಲಕ್ಷ್ಮಣನೊಳಗೊಂಡು ಕಾಣನಗೆ ಹೈತಂದು ವಿಕಟನು ಜರಕುಂದು ಕೊರೆದನು ಅಹಲ್ಯೆಯನು ರಾಮ
ಸುಧರ್ಮವ ಸುತ್ತ ನನ್ನ ರಾಮನಮ್ಮ ರಾಮ ಸಹಕರಿಸೇ ವನವನದಿ ಪರಿತಪಿಸೇ ಪಂಚವಟಿಯೋ ನೆಲೆಸೇ ರಾಮ ನನ್ನ ರಾಮನಮ್ಮ ಅಮ್ಮ ಸುಗ್ರೀವ ಸಖನಾಗಿ ಈ ಹನುಮತಿ ಶರಣಾಗಿ ಎಂದಮ್ಮ ಕಳುಹಿದಳು ಸೋದರಿಗಾಗಿ ರಾಮ ರಾಮ ಅಮ್ಮ ಹೀಗಾದರೂ ನನ್ನನ್ನು ನಂಬುವೇ ತಾಯಿ? ಮಾರುತಿ, ಅಮ್ಮ ನಿನ್ನ ಆಶ್ರಮ ಧರ್ಮ ಯಾವುದು? ಅಮ್ಮ ನಿಮ್ಮ ರಮಣನ ಕೃಪೆಯಿಂದ ಬ್ರಹ್ಮಚರ್ಯ ಆಶ್ರಮದಲ್ಲಿ ನೈತಿಕವಾದ ಬ್ರಹ್ಮಚರ್ಯವನ್ನೇ ಅವಲಂಬಿಸಿ ಆತ್ಮಾರಾಮನ ಅಂತರಂಗ ಭಕ್ತನಾಗಿದನು ತಾಯಿ. ಮಾರುತಿ, ಅಮ್ಮ ಈ ಶತಯೋಜಿತ ವಿಸ್ತೀರ್ಣವುಳ್ಳ ಸಾಗರವನ್ನು ನೀನು ದಾಟಿದ ಬಗೆಯಾದರೂ ಹೇಗೆ? ಆಗಿನ ನಿನ್ನ ರೂಪವನ್ನು ನಾನು ನೋಡಬಲ್ಲಿನಿ. ಅಮ್ಮ ಹಾಗಿನ ನನ್ನ ರೂಪವನ್ನು ನೋಡಿದರೆ ನೀವು ಬಹಳ ಭಯಪಡುವಿರಿ ತಾಯಿ. ಬೇಡ ತಾಯಿ. ಮಾರುತಿ, ಅಮ್ಮ ನಾನು ಶ್ರೀರಾಮಚಂದ್ರನ ಧರ್ಮಪತ್ನಿ. ನನಗೆ ಭಯವೆಂದರೆ ಏನು? ಏನಾದರೂ ಆಗಲಿ, ಆಗಿನ ನಿನ್ನ ರೂಪವನ್ನು ನನಗೆ ತೋರಿಸು. ಅಮ್ಮ ನಿಮ್ಮ ಮಾತು ನಿಶ್ಚಯವೇ ತಾಯಿ? ನಿಶ್ಚಯ. ಹಾಗಾದ್ರೆ ಈಗ ನೋಡಿ ನನ್ನ ವಿಶ್ವರೂಪವನ್ನು. ಜೈ ಜೈ ರಘುವೀರ ಸಮರ್ಥ ರಾಮ 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 ಸೀತಾ ರಾಮ ರಾಮ ಮಾರುತಿ, ಈ ನಿನ್ನ ಘೋರವಾದ ರೂಪವನ್ನು ನಾನು ನೋಡಲಾರೆ. ದಯಮಾಡಿ ಶಾಂತ ರೂಪವನ್ನು ಧಾರಣ ಮಾಡು. ಉದಂಬುಜದೆ ಮುದಂ ಪಡೆಯ ನದಂ ಬದಿಲು ಉದಂಬುಜದೆ ಮುದಂ ಪಡೆಯ ನದಂ ನೀಲದ
ಸೇವಕನು ನಿನ್ನ ಸನ್ನಿಧಿಯಲ್ಲಿ ಇರುವನು, ಕಣ್ಬಿಟ್ಟು ನೋಡು ತಾಯಿ. ಮಾರುತಿ, ಅಮ್ಮ, ಈ ವಿದ್ಯೆಗಳನ್ನೆಲ್ಲ ಎಲ್ಲಿ ಕಲಿತೆ? ಅಮ್ಮ, ನಿನ್ನ ಮುಖ ಸುರರಲ್ಲಿ ವಿನಯದಿ ಗಣದರ ವಿದ್ಯೆಗಳನ್ನೆಲ್ಲ ಅಭ್ಯಾಸಿಸಿದೆನಮ್ಮ ಜನನೀ. ಅಮ್ಮ, ನಿನ್ನ ಮುಖ ಸುರರಲ್ಲಿ ವಿನಯದಿ ಗಣದರ ವಿದ್ಯೆಗಳನ್ನೆಲ್ಲ ಅಭ್ಯಾಸಿಸಿದೆನಮ್ಮ ಜನನೀ. ಅಮ್ಮ, ಹಣು ಮಹದಾಗಲು ಬಲ್ಲೆನು, ಹಣು ಮಹದಾಗಲು ಬಲ್ಲೆನು, ಹಣು ಮಹದಾಗಲು ಬಲ್ಲೆನು, ಹನುಮಂತನೆಂಬ ನಾಮವಿಹುದು ಶುಭಾಂಗಿ. ಅಮ್ಮ, 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 ನನ್ನನ್ನು ಸಾಮಾನ್ಯ ಎಂದು ತಿಳಿಯಬೇಡ ತಾಯಿ. ಕೇವಲ ಹಣುರೂಪಿಯೂ ಮಹತ್ ವಿಶ್ವರೂಪಿಯೂ ಆಗಬಲ್ಲೆನು. ಈಗಲಾದರೂ ನನ್ನನ್ನು ನಂಬುವೆ ತಾಯಿ. ಅಮ್ಮ, ನನ್ನ ಸ್ವಾಮಿ ರೂಪಲಾವಣ್ಯಗಳನ್ನು ಗುಣಗಾಂಭೀರ್ಯಗಳನ್ನು ವರ್ಣಿಸಬಲ್ಲಿಯಾ? ಅಮ್ಮ, ವಿಶ್ವಮೋಹಕನು ಪರಂಧಾಮನೂ ಆದ ಶ್ರೀರಾಮಚಂದ್ರನ ರೂಪಲಾವಣ್ಯಗಳನ್ನು ವರ್ಣಿಸಲು ಸಹಸ್ರ ನಾಲಿಗೆ ಉಳ್ಳ ಆದಿಶೇಷನಿಗೂ ಅಸಹವಾಗಿರುವಾಗ ಕೇವಲ ಮರ್ಕಟನಾದ ನನ್ನಿಂದ ಸಾಧ್ಯವೇ ತಾಯಿ? ಆದರೂ ನನಗೆ ತಿಳಿದ ಮಟ್ಟಿಗೆ ವರ್ಣಿಸಬಲ್ಲೆ, ನೀವೇನು ಅನ್ಯತಾ ಭಾವಿಸಬಾರದು ತಾಯಿ. ಹಾಗೆ ಶ್ರೀರಾಮನ ಶುಭ ಲಕ್ಷಣಗಳ ಶ್ರೀರಾಮನ ಶುಭ ಲಕ್ಷಣಗಳ ಸಾಮುದ್ರಿಕ ಶಾಸ್ತ್ರದು
ಶ್ರೀರಾಮಚಂದ್ರನು ಜಲಕ್ರೀಡೆಯನ್ನು ಆಡುವ ಸಮಯದಲ್ಲಿ ರಾಮಚಂದ್ರನು ನೀರನ್ನು ಕಲಕುತ್ತಾ ನಿಮ್ಮ ಮುಖವನ್ನು ಕಮಲಕ್ಕೆ ಹೋಲಿಸಿದರಂತೆ. ನಿಜವೇನಮ್ಮ? ನಿಜ. ಅಮ್ಮ, ವಾಮಾಂಗ್ರಿಯಲ್ಲಿ ವಸುದಳವೆಂಬ ಚಿಹ್ನೆ ಇರುವುದಂತೆ ಸತ್ಯವೇನಮ್ಮ? ಸತ್ಯ ಮಾರುತಿ. ಅಮ್ಮ, ಮುಂಗೈಯ ಮೇಲೆ ಮತ್ಸ್ಯ ಲಾಂಛನ ಹೊಂದಿರುವುದಂತೆ ಯಥಾರ್ಥವೇನಮ್ಮ? ಯಥಾರ್ಥ. ಅಮ್ಮ, ಆಕಾಶನ ವೃತ್ತಾಂತವನ್ನು ಅತಿ ಗೋಪ್ಯವಾಗಿ ತಿಳಿಸಬೇಕೆಂದು ನಮ್ಮ ಸ್ವಾಮಿಯವರು ಹೇಳಿರುವರು ಯಥಾರ್ಥವೇನಮ್ಮ? ಯಥಾರ್ಥ. ಈಗಲಾದರೂ ನನ್ನನ್ನು ನಂಬುವೆ ತಾಯಿ. ಈತನು ಹೇಳುತ್ತಿರುವುದೆಲ್ಲವೂ ಸತ್ಯವಾಗಿದೆ. ಆದರೂ ಈತನ ಮೇಲೆ ಇನ್ನೂ ನಂಬಿಕೆ ಸಾಲದಾಗಿದೆ. ಹೀಗೇನು ಮಾಡಲಿ ರಾಮಚಂದ್ರ? ನಿಜ ತಾಯಿ, ನಿಜ. ಇಂತಹ ರಾಕ್ಷಸರ ಮಧ್ಯೆಯಲ್ಲಿ ಸಿಲುಕಿ ನಾನಾ ಕಷ್ಟಗಳನ್ನು ಅನುಭವಿಸುತ್ತಾ ಬೇಸತ್ತ ನಿನಗೆ ನನ್ನಲ್ಲಿ ನಂಬಿಕೆ ಆದರೂ ಹೇಗೆ ಬರುವುದು ತಾಯಿ? ಇರಲಿ, ನನ್ನಲ್ಲಿರುವ ರಾಮಾಂಗುಳಿಕೆಯನ್ನು ಕೊಡುವೆನು. ಅಮ್ಮ, ಅಮ್ಮ, ಮಾರುತಿ, ಈ ಮುದ್ರ ಉಂಗುರವನ್ನು ಸ್ವೀಕರಿಸು ತಾಯಿ. ಈ ಮುದ್ರಿಕೆಯನ್ನು ನೋಡಿ ನನ್ನ ಸ್ವಾಮಿಯನ್ನು ನೋಡಿದಷ್ಟೇ ಸಂತೋಷವಾಯಿತು. ಮಾರುತಿ, ಅಮ್ಮ, ಈ ಮುದ್ರಿಕೆಯನ್ನು ನೀಡಿ ನನಗೆ ಮಹದುಪಕಾರವನ್ನು ಮಾಡಿದೆ. ಇದಕ್ಕೆ ಪ್ರತ್ಯುಪಕಾರವಾಗಿ ನಾನು ನಿನಗೆ ಏನನ್ನು ತಾನೇ ನೀಡನು? ನೀನು ಇಷ್ಟ ಬಂದಂತೆ ನನ್ನನ್ನು ಹರಸು ತಾಯಿ. ಹಾಗೆ ಚಿರಕಾಲ ಬಾಳುವಂತನಾಗ. ಧನ್ಯನಾದೆನಮ್ಮ, ಧನ್ಯನಾದೆನು. ಅಮ್ಮ, ನಾನು ಒಂದು ಬಹಳ ವೇಳೆಯಾಯಿತು. ಇನ್ನು ಅಪ್ಪಣೆ ಆದರೆ ನಾನಿನ್ನು ಹೊರಡುವೆನು ತಾಯಿ. ಹಾಗೆ ಆಗ. ಅಮ್ಮ ಮಾರುತಿ, ನಿಮ್ಮ ದರ್ಶನ ಮಾಡಿದ ಕೃತಿಗಾಗಿ ಯಾವುದಾದರೂ ಒಂದು ವಸ್ತುವನ್ನು ದಯಪಾಲಿಸಿದರೆ ಅದನ್ನು ಶ್ರೀರಾಮಚಂದ್ರನಿಗೆ ಅರ್ಪಿಸಿ ನನ್ನ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳುತ್ತೇನೆ. ಜನನಿ, ಈ ಒಂದು ಚಿತ್ರಕೂಟ ಪರ್ವತದ ಬಳಿಯಲ್ಲಿ ಹಾಕಿದ್ದ ಆಭರಣಗಳನ್ನು ನಾನು ಸ್ವಾಮಿಯವರಿಗೆ ತೋರಿಸುವಲ್ಲಿ ಅದರಲ್ಲಿ ಚೂಡಾರತ್ನವೊಂದು ಇಲ್ಲವೆಂದು ಹೇಳುತ್ತಿದ್ದರು ತಾಯಿ. ಮರೆತಿದ್ದೆ. ಇದು ಈಗಲೇ ನೀಡುವೆ. ಇದನ್ನು ತೆಗೆದುಕೊಂಡು ಇನ್ನೊಂದು ಮಾಸದ ಅವಧಿಯೊಳಗಾಗಿ ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗುವಂತೆ ಹೇಳು. ಇಲ್ಲವಾದರೆ ನಾನು ಅಗ್ನಿ ಪ್ರವೇಶವನ್ನು ಮಾಡುವೆ. ಅಮ್ಮ, ಮಾರುತಿ, ವೀರರಮಣೆಯಾದ ನೀವು ಈ ರೀತಿ ಮಾತನಾಡಬಾರದು ತಾಯಿ. ನನ್ನೊಡೆಯ ಸುಗ್ರೀವರಾಜನಿಗೆ ಏನೆಂದು ತಿಳಿಸಲಿ, ಲಕ್ಷ್ಮಣ ಸ್ವಾಮಿಗೆ ಏನೆಂಬುದಾಗಿ ತಿಳಿಸಲಿ, ಹಾಗೆ ಜ್ಞಾಪಿಸಬೇಕು ತಾಯಿ. ಅವರೆಲ್ಲರಿಗೂ ನನ್ನ ಆಶೀರ್ವಾದವನ್ನು ತಿಳಿಸಿ. ಅಮ್ಮ, ಮಾರುತಿ, ನನ್ನದೊಂದು ಪ್ರಾರ್ಥನೆ ತಾಯಿ. ನಿಮ್ಮ ದರ್ಶನವಾಗುವ ತನಕ ನಾನು ಆಹಾರಾದಿಗಳನ್ನು ಮುಟ್ಟುವುದಿಲ್ಲವೆಂದು ಹಾಣೆ ಮಾಡಿದ್ದೆನು. ಈಗ ನಿಮ್ಮ ದರ್ಶನವಾಯಿತು. ನನಗಾದರೂ ಹಸಿವು ಬಾಯಾರಿಕೆಯು ಬಹಳವಾಗಿರುವುದು ತಾಯಿ. ಆದ್ದರಿಂದ ಇಲ್ಲಿ ಬಿದ್ದಿರುವ ಸ್ವಲ್ಪ ಹಣ್ಣುಗಳನ್ನು ತಿಂದು ಹೋಗುವೆನು ತಾಯಿ. ನಿಮ್ಮ ಅಪ್ಪಣೆ ಆದರೆ ಇಲ್ಲಿ ಬಿದ್ದಿರುವ ಸ್ವಲ್ಪ ಹಣ್ಣುಗಳನ್ನು ತಿಂದು ಹೋಗುವೆನಮ್ಮ. ಮಾರುತಿ, ಅಮ್ಮ, ಇದೆಲ್ಲವೂ ರಾಕ್ಷಸರ ಮಾಯೆಯಾಗಿರುವುದು. ಆದುದರಿಂದ ಕೆಳಗೆ ಬಿದ್ದಿರುವ ಹಣ್ಣುಗಳನ್ನು ಮಾತ್ರ ತಿನ್ನಬೇಕು, ತಿಳಿಯಿತೆ? ಹಾಗೆ ತಾಯಿ. ಅಮ್ಮ, ಕಪಿಗಳು ತಿನ್ನುವುದನ್ನು ಸ್ತ್ರೀಯರು ನೀವು ನೋಡಬಾರದು ತಾಯಿ. ನೀವು ಸ್ವಲ್ಪ ಮರೆಯಾಗಿರಿ ತಾಯಿ. ಹಾಗೆ ಹಾಗೆ. ಜೈ ಜೈ ರಘುವೀರ ಸಮರ್ಥ. ನಾನು ಬಂದ ಕಾರ್ಯವಾಯಿತು. ಕಷ್ಟಪಟ್ಟು ಬಹಳ ವೃತ್ತಿವಾಗಿ ಇಲ್ಲಿಗೆ ಬಂದ ನಾನು ಶತ್ರುವಿನ ಬಲಾಬಲವನ್ನು ತಿಳಿಯುವುದು ಅತಿ ಮುಖ್ಯವಾಗಿರುವುದು. ನಾನೀ ಅಶೋಕವನವನ್ನು ಹಾಳು ಮಾಡಿದ್ದೆ. ಆದರೆ ಕಾವಲುಗಾರರು ನನ್ನನ್ನು ಈ ವಿಚಾರವನ್ನು ರಾವಣನಿಗೆ ತಿಳಿಸುತ್ತಾರೆ. ಇದರಿಂದ ಕೋಪಗೊಂಡ ರಾವಣನು ನನ್ನನ್ನು ತನ್ನ ಆಸ್ಥಾನಕ್ಕೆ ಬರಮಾಡಿಕೊಳ್ಳುತ್ತಾನೆ.
ಆಗ ಆತನಿಗೆ 2 ಹಿತೋಕ್ತಿಗಳನ್ನು ಹೇಳಿ ನೋಡುವನು. ರಾಮ 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 ಸೀತಾ ರಾಮ 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 ಸೀತಾ ರಾಮ ರಾಮ ರಾಮ